ಹಲೋ. ಸರ್ ನಮಸ್ಕಾರ. ನಮಸ್ತೆ, ಯಾರು? ನಂಜೇಗೌಡ್ರ MLA ಅವರ? ಹೌದು ಸರ್ ನಾನು ಪಬ್ಲಿಕ್ ನೆಕ್ಸ್ಟ್ ನ್ಯೂಸ್ ಇಂದ ಚನ್ನವೀರ ಅಂತ ಸೀನಿಯರ್ ರಿಪೋರ್ಟರ್ ಮಾತಾಡ್ತಾ ಇದ್ದೀನಿ. ಸರ್, ಹೇಳಿ ಸರ್. ಬೆಂಗಳೂರಲ್ಲಿ ಇದ್ದೀರಾ, ಕ್ಷೇತ್ರದಲ್ಲಿ ಇದ್ದೀರಾ ಸರ್ ತಾವು? ಸರ್, ಇಲ್ಲ ಸರ್, ನಾನು ಡೆಲ್ಲಿಯಿಂದ ಬಂದಿದ್ದೀನಿ. ಡೆಲ್ಲಿಯಿಂದ ಬಂದ್ರಾ? ಅದೇ ಇದು ಡೆಲ್ಲಿನಲ್ಲಿ ಇದ್ದೀನಿ ಸರ್ ಈಗ. ಡೆಲ್ಲಿಯಲ್ಲಿ ಇದ್ದೀರಾ ಸರ್? ಓಕೆ ಓಕೆ. ಮಾತಾಡ್ಬೋದಾ? 2 ನಿಮಿಷ ಅಥವಾ ಬಿಸಿ ಇದ್ದೀರಾ? ಇಲ್ಲ, ಮಾತಾಡಿ ಸರ್. ಓಕೆ ಸರ್. ಇನ್ನು ಮಾಡ್ತಾ ಇದ್ದೀನಿ. ಸರಿ ಇರ್ಲಿ. ಇದು KMF ಚುನಾವಣೆ ಇದರಲ್ಲಿ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ, ನೀವು ಆಕಾಂಕ್ಷಿತರಾಗಿದ್ದೀರಿ ಅಂತ ಹೇಳಿ. ಹೌದು ಸರ್. ಸೊ ಈ ಬಗ್ಗೆ ಏನ್ ಹೇಳ್ತೀರಿ ಸರ್ ತಾವು, ಆಕಾಂಕ್ಷಿತರ? ಸರ್, ಹೌದು ಸರ್, ನಾನು ಭೀಮಾ ನಾಯ್ಕ್ ಮಾಡುವಾಗೆ ನನ್ ಮಾಡ್ಬೇಕು ಅಂತಿತ್ತು. ನಮ್ಮ CM ಮತ್ತೆ ನಮ್ಮ ಸುರೇಶ್ ಅವರು 1 ವರ್ಷ ಭೀಮಾ ನಾಯ್ಕ್ಗೆ ತೊಂದರೆ ಕೊಡೋದು ಬೇಡ, ಮಾತು ಕೊಟ್ಬಿಟ್ಟಿದ್ವಿ, ನೀನ್ ಸುಮ್ನೆ ನೆಕ್ಸ್ಟ್ ನೀನ್ ಮಾಡ್ತೀವಿ 1 ವರ್ಷ ಆದ್ಮೇಲೆ ಅಂತ ಹೇಳಿದ್ರು. ಮತ್ತೆ ಆ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಮತ್ತೆ DK ಸುರೇಶ್ ಅವರು ಕೂಡ ನನಗೆ ಮಾತು ಕೊಟ್ಟಿದ್ರು ಅವತ್ತು. ಏನಂತ ಮಾತು ಕೊಟ್ಟಿದ್ರು? ಇಲ್ಲ, ಭೀಮಾ ನಾಯ್ಕ ಸೋತಿರೋ MLA ಮಾಡೋದು ಬೇಡ, ನೀವು ನಮ್ಮನೆ ಮಾಡಬೇಕು ಅಂತ ಪಾಪ ನನ್ನ ಪರವಾಗಿದ್ದವರು ಅವರು. ಅವತ್ತು CM ಅವರು 1 ವರ್ಷ ಸುಮ್ನೆ ಇದ್ಬಿಡಿ, ನಾ ಮಾತು ಕೊಡ್ತೀನಿ ಅಂತ CM ಮಾತು ಕೊಟ್ಟಿದ್ವಿ ಭೀಮಾ ನಾಯ್ಕಿಗೆ, 1 ವರ್ಷದಲ್ಲೇ 1 ಟರ್ಮ್ ಮುಗಿತಾ ಇದೆ ಅಂತ ಹೇಳಿದ್ರು. ಅಂದ್ರೆ ಭೀಮಾ ನಾಯಕ್ ಆದ್ಮೇಲೆ ನಿಮ್ಮನ್ನ ನಾವು ಪರಿಗಣಿಸ್ತೀವಿ KMF ಗೆ ಅಂತ ಹೇಳಿದ್ರ CM ಅವರು? ಹೇಳಿದ್ರು CM ಮತ್ತೆ ನಮ್ಮ ಜಿಲ್ಲಾ ಮಂತ್ರಿ ಬೈತ್ರಿ ಸುರೇಶ್ ಅವರು ಕೂಡ. ಸರಿ ಆಯ್ತು, ಅವರ ಮಾತು ಪ್ರಕಾರ ನಾನು ಇದ್ದೆ. ಈಗ ಮತ್ತೆ ಮಾಡ್ಬೇಕು ಅಂತ ಕೇಳ್ತಾ ಇದ್ದೀನಿ ಸರ್ ನಾನು. ಅವತ್ತು ಮಾತಿದೆ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕೂಡ ಈ ಮಾತು ಕೊಟ್ಟಿದ್ರಿ. ನಾನು ಕೂಡ ಸೀನಿಯರ್ ಇದ್ದೀನಿ, 2 ಸಾರಿ MLA ಇದ್ದೀನಿ, ಮತ್ತೆ ಕೋಲಾರ ಮಿಲ್ಕುನಲ್ಲಿ 3 ಅವಧಿಯಲ್ಲಿ ನಾನು ಅಧ್ಯಕ್ಷನಾಗಿದ್ದೀನಿ. ಸುಮಾರು 20 ವರ್ಷ ನನಗೂ ಅನುಭವ ಇದೆ, ಅವಕಾಶ ಮಾಡ್ಕೊಡಿ ಅಂತ ಕೇಳಿದೀನಿ ಸರ್. ಅವರಿಂದ ಸ್ಪಂದನೆ ಸಿಕ್ಕಿದೆಯಾ ಇವಾಗ? ಇಲ್ಲ, ಮಾತಾಡೋಣ ಅಂತ ಹೇಳಿದ್ದಾರೆ. ನಂಗೆ ನಂಬಿಕೆ ಇದೆ ಅವತ್ತು ಮಾತು ಉಳಿಸ್ಕೊಂತಾರೆ ಅಂತ. ಅಂದ್ರೆ CM ಅವರು ನಂಬಿಕೆ ಉಳಿಸ್ಕೋತಾರೆ ಅವ್ರ ಮಾತಿನ ಮೇಲೆ ಅಂತ ಹೇಳ್ತಾ ಇದ್ದಾರೆ, ಅಥವಾ DCM ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ? ಇಬ್ರು ಮಾತು ಕೊಟ್ಟಿದಾರಲ್ಲ ಅವತ್ತು. ಈಗ ಡೆಪ್ಯೂಟಿ CM ನವ್ರನ್ನ ಹೆಂಗ್ ಕೇಳಕ್ ಆಗುತ್ತೆ? ಈಗ ಅವ್ರ ಬ್ರದರ್ ಇದಾರಲ್ಲ, DK ಸುರೇಶ್ ಅವರೇ ಆಕಾಂಕ್ಷಿ ಆಗಿದ್ದಾರೆ. ಅವ್ರಿಗೆ ಯಾಕೆ ಸರ್ ಬೇಕಿಂತವಲ್ಲಾನು? ನಮ್ಮಂತವ್ರಿಗೆ ಮಾತು ಕೊಟ್ಟು ಇವತ್ತು ನಾವು ನಮ್ಮಂತವ್ರಿಗೆ ಇಂಥವ್ರಿಗೆಲ್ಲ ಅಡ್ಡ ಬಂದ್ರೆ ಇವರು ದೊಡ್ಡ ದೊಡ್ಡ ನಾಯಕರಿಗಾಗಂತವ್ರು ಆಗ್ಲಿ ಅಂತೇಳಿ ಬಯಸುವಂತವ್ರು ನಾವು. ನಮ್ಮಂತವ್ರಿಗೆಲ್ಲ ಅಡ್ಡ ಬಂದ್ರೆ ಹೆಂಗ್ ಸರ್ ಇದು? ಇದೇನು ಅವ್ರಿಗೆಲ್ಲ ಲೆವೆಲ್ಗೆ ಇದು KMF ಕರೆಕ್ಟ್ ಅಲ್ಲ. ನನಗೆ ಅಡ್ಡ ಬರಲ್ಲ ಅಂತ ನಾನು ಅನ್ಕೋತೀನಿ. ಆಯ್ತು, ನಿಮಗೆ ಅವ್ರ ಅಡ್ಡ ಬರಲ್ಲ ಅಂದ್ರೆ ಇವರು ಹಿಟ್ನಾಳ್ ಒಬ್ಬರು ಇದಾರಲ್ಲ, ರಾಘವೇಂದ್ರ ಹಿಟ್ನಾಳ್, ಕೊಪ್ಪಳ ಭಾಗದವರು. ಇಲ್ಲ, ಯತ್ನಾಳದು ಅವತ್ತಿಂದ ಇಲ್ಲ ಸರ್, ಈಗ ಹೊಸದಾಗಿ ಬಂದಿದ್ದಾರೆ ಯತ್ನಾಳು. ಅದು CM ಬಿಟ್ಟಿದ್ದು. ಅದು ನಂದೇನಂದ್ರೆ ಸರ್, ಅವತ್ತು ಮಾತು ಕೊಟ್ಟರೋ ನಾಯಕರುಗಳು ನಡ್ಕೊಬೇಕು ಅಂತ ನಾನು ಅನ್ಕೊಂಡಿದೀನಿ, ನಂಬಿಕೆ ಇದೆ ಸರ್ ನನಗೆ. ಈಗ ನಂಜೇಗೌಡ್ರ KMF ಅಧ್ಯಕ್ಷ ಯಾಕಾಗ್ಬೇಕು? ಅವ್ರಿಗೆ ಏನ್ ಅರ್ಹತೆ ಇದೆ ಸರ್? ನಾನು ಕೂಡ ಮಿಲ್ಕಿನಲ್ಲಿ ಸುಮಾರು 20 ವರ್ಷ ಕೆಲಸ ಮಾಡಿದೀನಿ, 3 ಅವಧಿ ಅಧ್ಯಕ್ಷನ ಕೆಲಸ ಮಾಡಿದೀನಿ, 2 ಸಾರಿ MLA ಆಗಿದ್ದೀನಿ. ನಾನೇನು ಬೋರ್ಡ್ ತಗೊಂಡಿಲ್ಲ, ಮಂತ್ರಿ ತಗೊಂಡಿಲ್ಲ. ಒಂದು ಅವಕಾಶ ಮಾಡ್ಕೊಡ್ಬೋದಲ್ಲ? ಈಗ ನಮ್ಮಲ್ಲಿ 2 ಸಾರಿ MLA ಬೋರ್ಡ್ಗಳು ಮಾಡಿದ್ದಾರೆ, ಮಂತ್ರಿಗಳು ಮಾಡಿದ್ದಾರೆ. ನಾನೇನು ಯಾವ್ದು ಕೇಳಿಲ್ಲ, ಈ KMF ಕೊಡೋದ್ ಕೇಳಿದೀನಿ ನಾನು. ನನ್ಗೆ ಅರ್ಹತೆ ಇದೆಯಲ್ಲ ಸರ್. ನಂಜೇಗೌಡರು, ಮಾಲೂರು ಶಾಸಕ ನಂಜೇಗೌಡರು KMF ಅಧ್ಯಕ್ಷರಾದ್ರೆ ಏನ್ ಬದಲಾವಣೆ ಮಾಡ್ತಾರೆ ಈಗಿರೋದಕ್ಕಿಂತ? ಸರ್, ನಾನು KMF ಬದಲಾವಣೆ ಮಾಡೋದ್ರಲ್ಲಿ ಈಗ ನಮ್ಮ ಕೋಲಾರ ಮಿಲ್ಕುನಲ್ಲಿ ನಾನು ಕೆಲಸ ಮಾಡಿದ್ದೀನಿ, ಅನುಭವ ಇದೆ. ಸುಮಾರು ಬದಲಾವಣೆಗಳು ಮಾಡೋಂಥವು KMF ಅಲ್ಲಿ ಇದೆ ಸರ್. ಅವಕಾಶ ಮಾಡಿಕೊಟ್ರೆ ಅದೆಲ್ಲ ಮಾಡಬಹುದು ಸರ್. ಸರ್ಕಾರದ ಮುಖ್ಯಮಂತ್ರಿಗಳ ಸಹಕಾರವನ್ನು ತಗೊಂಡು KMF ಬದಲಾವಣೆ ಮಾಡೋಂಥವ್ದು ಏನೇನಿದೆ ಅಂತ ಗೊತ್ತಿದೆ ಸರ್, ನನಗೆ ಅನುಭವ ಇದೆ, ನಾನು ಮಾಡಿ ತೋರಿಸ್ತೀನಿ ಸರ್. ಸೊ ಈಗಿರೋ ಪ್ರಾಬ್ಲಮ್ ಏನಂದ್ರೆ CM ಅವರು ನನ್ನ ಪರವಾಗಿದ್ದಾರೆ, ಆದ್ರೆ DCM ಅವರು ನಮ್ಮ ಪರವಾಗಿ ಬರ್ಬೇಕು ಅಂತ ಕೇಳ್ಕೊತಾ ಇದೀರಿ? ಇಲ್ಲ, CM ನನ್ನ ಪರವಾಗಿದ್ದಾರೆ, DCM ಅವರು ಅವತ್ತು ಮಾತು ಕೊಟ್ಟರ ಪ್ರಕಾರ ಮಾತಿನ ಪ್ರಕಾರ ಇರಬೇಕು, ಮಾತಿನ ಪ್ರಕಾರ ಇರ್ತಾರೆ ನಂಬಿಕೆ ಇದೆ ಸರ್ ನನಗೆ. ಎಲ್ಲೋ ಒಂದ್ ಕಡೆ ಈಗ ಅವರು DK ಸುರೇಶ್ ಅವರು ಕೂಡ ಈಗ ಕಳೆದ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಸೋತಿದಾರಲ್ವಾ? ಅವ್ರದ್ದು ಮತ್ತೆ ಪಕ್ಷಕ್ಕೆ ಕಾಂಟ್ರಿಬ್ಯೂಷನ್ ಇದೆ, ಮತ್ತೆ ಹೀಗಾಗಿ ಅವರಿಗೆ ಬಮೂಲ್ ಅಧ್ಯಕ್ಷರಾಗಿದ್ದಾರೆ, KMF ಅಧ್ಯಕ್ಷರಾಗ್ಲಿ ಅನ್ನೋದು ಅವರು ಅಭಿಮಾನಿಗಳು ಹೇಳ್ತಾ ಇದ್ದಾರಂತೆ. ಸರ್, ಅವ್ರ ಅಭಿಮಾನಿಗಳು ಹೇಳಿ ಸರ್, ಇವರು ರಾಜ್ಯ ನಾಯಕರುಗಳಾಗೋರು, ದೊಡ್ಡ ದೊಡ್ಡ ನಾಯಕರುಗಳು, ಮುಖ್ಯಮಂತ್ರಿ ಆಗ್ಬೇಕು ಅಂತಿರೋರು ಸರ್. ನಮ್ಮಂತವರೆಲ್ಲ ಇಂಥವೆಲ್ಲ ಅಡ್ಡ ಬರೋದು ಕರೆಕ್ಟ್ ಅಲ್ಲ ಅಂತ ನಂಗೆ ಅನಿಸ್ತದೆ. ಆತರ ಮಾಡಲ್ಲ ಅಂತ ಕೂಡ ಅನಿಸ್ತದೆ ನನಗೆ. ಅಲ್ಲ, ಈಗ ನಿಮ್ಗೆ ಅಡ್ಡ ಬಂದಿರೋರು DK ಶಿವಕುಮಾರ್ ಅವ್ರ ಅಲ್ವಲ್ಲ, ಮುಖ್ಯಮಂತ್ರಿ ಆಗೋರು DK ಶಿವಕುಮಾರ್ ಅವರು. ಹೌದು. KMF ಅಧ್ಯಕ್ಷರಾಗ್ತಾ ಇರೋರು ಅವ್ರ ಬ್ರದರ್. ಆಯ್ತು, ಬ್ರದರ್ KMF ಅಧ್ಯಕ್ಷ ಮಾಡ್ಕೊಳ್ಳಿ, ಅವ್ರು ಮುಖ್ಯಮಂತ್ರಿ ಮಾಡ್ಕೊಳ್ಳಿ, ಇನ್ನ ಏನಿದ್ರೆ ಅವರೇ ಮಾಡ್ಕೊಂಡ್ಬಿಟ್ರೆ ಕಾರ್ಯಕರ್ತರು ನಮ್ಮತ್ತವ್ರು ಏನಾಗ್ತಾರೆ ಅದೆಲ್ಲ ಗೊತ್ತಿದೆ ಸರ್. ಅವರು ಪಾರ್ಟಿ ವಿಷಯದ ಬಂದಾಗ DK ಅವರು ಇದೆಲ್ಲ ಯೋಚನೆ ಮಾಡೋ ತೀರ್ಮಾನ ತಕ್ಕಂತಾರೆ.
ನನ್ನ ಪ್ರಕಾರ ಆತರ ತಮ್ಮನ ಪರವಾಗಿ ನಿಲ್ಲಲ್ಲ ಅಂತ ನನ್ಗೆ ಅನಿಸ್ತದೆ ಸರ್. ನಿಮ್ದೊಂದು ಆಶಾ ಭಾವನೆ. 100% ಸರ್. ಸರಿ, ಈಗ ನೀವೇನಾದ್ರೂ ಸಿಎಂ ಅವ್ರ ಜೊತೆ ಮಾತಾಡಿದಿರಾ ಇತ್ತೀಚೆಗೆ? ನಾನು ಹೇಳ್ತಾ ಇರೋದು 2 ದಿವಸದಲ್ಲಿ. ಮಾತಾಡ್ತಾನೆ ಇದ್ದೀನಿ ಸರ್, ಮಾತಾಡ್ತಾನೆ ಇದ್ದೀನಿ. ಮಾತಾಡೋಣ ನಂಜೆ ಕೂಡ ಅಂತ ಹೇಳ್ತಾ ಇದ್ದಾರೆ. ನಿನ್ನೆ ಕೂಡ ನಮ್ ಜಿಲ್ಲಾ ಮಂತ್ರಿಗೆ ಮಾತಾಡಿದೀನಿ ನಾವು, ಸುರೇಶ್ ಅವ್ರಿಗೆ. ಮಾರ್ಚ್ 6ನೇ ತಾರೀಕು ಡೇಟ್ ಫಿಕ್ಸ್ ಆಗಿದೆಪ್ಪ ಅಂತ. ಸಿಎಂ ಹತ್ರ ಹೋಗೋಣ ಬಾ ಅಂತ ಹೇಳಿದ್ದಾರೆ. ಸಿಎಂ ಹತ್ರ ಹೋಗ್ತೀನಿ ಸರ್ ನಾನು. ಈಗ ನೀವು ಡೆಲ್ಲಿಗೆ ಹೋಗಿರೋ ಉದ್ದೇಶ? ಸರ್ ನಾನು ಪರ್ಸನಲ್ ಕೇಸ್ ಮೇಲೆ ಹೋಗಿದ್ದೆ ಸರ್. ಇದು KMF ಚುನಾವಣೆಗೆ ಏನು ಹೈಕಮಾಂಡ್ ಅವ್ರಿಗೂ ತಗೊಂಡ್ ಹೋಗಿದ್ರೇನು ಮತ್ತೆ? ಇಲ್ಲ ಸರ್, ಅದರ ಏನೂ ಇಲ್ಲ. ನಾನು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ನ ಜನರಲ್ ಆಗಿ ಮೀಟ್ ಮಾಡ್ತೀನಿ, ನಮ್ ರಾಜ್ಯದವ್ರಲ್ವಾ. ಹೌದು, ಮೀಟ್ ಮಾಡ್ತೀನಿ. ಇದು ನನ್ನ ಪರ್ಸನಲ್ ಅಲ್ಲಿ ಬಂದಿದೆ ಸರ್. ಅದ್ರಲ್ಲಿ ಅಲ್ಲ, ಪರ್ಸನಲ್ ಇದು ಒಂದು ವಿಚಾರ ಅವಕಾಶ ಇದ್ರೆ ಹೇಳಿದ್ರೇನು ಅವ್ರಿಗೆ? ಅಂದ್ರೆ KMF ವಿಚಾರವಾಗಿ ನಮ್ಮ ರಾಷ್ಟ್ರೀಯ ನಾಯಕರು ನಮ್ಮ ಜಿಲ್ಲೆ ನಮ್ಮ ರಾಜ್ಯದವರು ಇರೋದ್ರಿಂದ ಒಂದು ನಿಮಿಷ ಮಾತಾಡಿಸ್ಕೊಂಡು ಬರ್ತೀವಿ ಸರ್ ನಾನು. ಸರಿ, ಯಾವಾಗ ಸಿಗ್ತೀರಿ ಬೆಂಗಳೂರಿಗೆ ಬಂದ್ರೆ? ಸರ್ ನಾನು 14ನೇ ತಾರೀಕು ಬೆಂಗಳೂರು ಇರ್ತೇನೆ ಸರ್. ಸರಿ, ಥ್ಯಾಂಕ್ ಯು. ಥ್ಯಾಂಕ್ ಯು.